ವೆಲ್ಕಮ್ ಬ್ಯಾಕ್ ಟು ನೇತ್ರ ಲಾಕ್ಸ್ ಕನ್ನಡ. ವೆಲ್ಕಮ್ ಬ್ಯಾಕ್ಸ್ ಟು ನೇತ್ರ ಲಾಕ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನಂತೂ ತುಂಬಾ ಸೂಪರ್ ಆಗಿದ್ದೀನಿ. ಯಾರಾದರೂ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬನ್ನಿ. ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನನ್ನು ಸೆಲೆಕ್ಟ್ ಮಾಡಿದರೆ ನಾನು ಹಾಕುವಂತಹ ವಿಡಿಯೋ ನೋಟಿಫಿಕೇಷನ್ ಮೊದಲು ಬಂದು ಸೇರುತ್ತೆ. ಈ ವಿಡಿಯೋನ ಸ್ಕಿಪ್ ಮಾಡ್ದಲೇ ಕೊನೆ ತನಕ ನೋಡಿ. ಹೇಗಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಇವತ್ತು ನನ್ನ ಮಗ ಬರ್ತಿಲ್ಲ, ನಾನು ನನ್ನ ಮಗಳು ಇಬ್ಬರೇ ಹೋಗ್ತಾ ಇದ್ದೀವಿ. ನನ್ನ ಮಗನಿಗೆ ಸ್ಕೂಲ್ ಇರೋದ್ರಿಂದ ರಜೆ ಕೂಡ ಹಾಕ್ಸೋದಿಲ್ಲ. ನಾವು ರಜೆ ಎಲ್ಲ ಹಾಕ್ಸೋಕ್ಕೆ ಹೋಗಲ್ಲ. ಸುಮ್ಮನೆ ಎಲ್ಲ ನಾವು ಹುಷಾರಿಲ್ಲ ಅಂದರೆ ಮಾತ್ರ ರಜೆ ಹಾಕ್ಸೋದು. ಹಬ್ಬಗಳಲ್ಲೆಲ್ಲ ನಾವು ಹಬ್ಬ ಇತ್ತು ಅಂದರೆ ಹೋಗಬೇಕು ಅಂದರೆ ನಾವು ಯಾವುದೇ ರೀತಿ ರಜೆ ಹಾಕ್ಸೋಕ್ಕೆ ಹೋಗೋಲ್ಲ. ಅದಕ್ಕೆ ಅಂತ ನಾನು ನನ್ನ ಮಗಳು ಇಬ್ಬರೂ ಹೋಗ್ತಾ ಇದ್ದೀವಿ. ಕರ್ಕೊಂಡು ಹೋಗ್ತೀನಿ ಅಂತ ಅಂದೆ. ನಮ್ಮ ಹಸ್ಬೆಂಡ್ ಬೇಡ ಅಂತ ಅಂದರು. ಬೆಳಗ್ಗೆ 5 ಗಂಟೆಗೆ ಎದ್ದು ಬರಬೇಕು, ಸ್ವಲ್ಪ ರಿಸ್ಕ್ ಆಗುತ್ತೆ, ಥಂಡಿ ಇರೋದ್ರಿಂದ ಇವಾಗ ಬೇಡ ಅಂತ ಅಂದರು. ಹಾಗಾಗಿ ನಾನು ನನ್ನ ಮಗಳಿಬ್ಬರೇ ಹೋಗ್ತಾ ಇದ್ದೀವಿ. ನಾನಿವತ್ತು ಏನಕ್ಕೆ ರೆಡಿ ಆಗಿದ್ದೀನಿ ಅಂದರೆ ನಾನಿವತ್ತು ನಮ್ಮ ಅಮ್ಮನ ಊರಿಗೆ ಹೋಗ್ತಾ ಇದ್ದೀನಿ. ಬನ್ನಿ ಹೋಗೋಣ. ನಾನು ನನ್ನ ಮಗಳು ಇಬ್ಬರೂ ನಡ್ಕೊಂಡು ಹೋಗ್ತಾ ಇದ್ದೀವಿ. ಫೈನಲಿ ಮಾಗಡಿಗೆ ರೀಚ್ ಆದ್ವಿ. ಇಲ್ಲಿಗೆ ಅಂತ ಗೊತ್ತಾಯ್ತಾ ಎಲ್ರಿಗೂ. ಹಾಗೆಯೇ ಎಲೆ ಅಡಿಕೆ ಎಲ್ಲ ತಗೊಂಡು ನಮ್ಮ ಅಮ್ಮಂಗೆ ಆಟೋದಲ್ಲಿ ಕುಂತಿದ್ದೀವಿ. ಇವತ್ತು ನನ್ನ ತಮ್ಮ ಬಂದಿಲ್ಲ ಕರ್ಕೊಂಡು ಹೋಗೋದಕ್ಕೆ ಅಂತ. ಹಾಗಾಗಿ ನಾನು ನನ್ನ ಮಗಳು ಇಬ್ಬರು ಆಟೋ ಹತ್ಕೊಂಡು ಹೋಗ್ತೀವಿ. ನನ್ನ ತಮ್ಮನ ಫ್ರೆಂಡ್ಸು ಕೂಡ ಬಂದಿದ್ದಾರೆ, ತೋರಿಸ್ತೀನಿ ಬನ್ನಿ. ಏನು ಮಾಡಬೇಕು? ನಾನು ಮಾಡೋಷ್ಟು ಕೆಲಸ ನೀವು ಮಾಡ್ತೀರೇನೋ? ತಗೊಳ್ಳಿ ತಿನ್ನಿ ನೋಡಿ. ಕೆಲಸ ಏನು ಮಾಡಲ್ಲ, ಬರೀ ವಿಡಿಯೋ ಮಾಡೋದಷ್ಟೇ. ಬಂದು ಕೆಲಸ ಮಾಡೋದು ಏನಿಗೆ ನೋಡಿ. ಬೇಡ ಕೊಡ್ಬೇಡ. ಬಲ್ಲೆ ಬಲ್ಲೆ ತಿಂತವನೇ ಅಲ್ಲ, ಬಾ ಅಂದಾಗ ಬರ್ಲಿಲ್ಲ, ಈಗ ಮಾತ್ರ ತಿಂತಾನೆ. ಆಯ್ತು ನಾನು ಬಂದ್ಬಿಡ್ತೀನಿ. ಏ ಚೆನ್ನಾಗಿ ಸಿಡಿದಿ ಬಿಡ ಅಕ್ಕ. ಬೆಲ್ಲ ಹಾಕಿದ್ರೆ ಬೆಲ್ಲ ಹಾಕಿದ್ರೆ ಸಖತ್ತಾಗಿರುತ್ತೆ. ಏ ಜಾಸ್ತಿ ತಿನ್ಬೇಡ್ರಿ, ಊಟ ಮಾಡ್ಬೇಕಂತೆ. ನಡಿಯಕ್ಕ. ಟೇಸ್ಟ್ ನೋಡ್ರದ ತಿನ್ನೋಡೆ ಚೆನ್ನಾಗೈತವೆ. ಏ ಪಾಪುಗೊಂದು ಕೊಡ್ರಿ, ಇವನ್ಗೆ ವರ್ಷಿಣಿಗೊಂದು ಕೊಡ್ರ. ಏ ಇದು ಮಾಡು. ಹಾಯ್ ಮಾಡು. ಹಾಯ್ ಮಾಡು. ವರ್ಷಿಣಿಗೆ ಹಾಯ್ ಮಾಡು ಅಂತ ಹೇಳು. ಹಿಂಗಂತೇಳ ಹಾಯ್ ಮಾಡು ಅಂತ. ಒಟ್ನಲ್ಲಿ ಜಾಸ್ತಿ ವೆಯ್ಟ್ ಎತ್ತಕ್ಕಾಗಲ್ಲ ಇದರಲ್ಲಿ. ವೆಯ್ಟು ತಡೆಯಲ್ಲ ಇದು. ಹಾಯ್ ಸ್ನೇಹಿತರೆ, ನನ್ನ ಹೆಸರು ರಾಮಕೃಷ್ಣ ಅಂತ. ಇವನು ಮುನಿರಾಜು, ಅವನು ಲೋಹಿತ. ನಾವು 4 ಜನ ಇವತ್ತು ಹಬ್ಬಕ್ಕೆ ಅಂತ ತ್ಯಾಗರಾಜ್ ಅವ್ರ ಮನೆಗೆ ಬಂದಿದ್ವಿ. ಆಯ್ತಾ? ಬಂದಿದ ತಕ್ಷಣ ನಾವು ಹೊರಗಡೆ ಹೋಗೋಣ ಅಂತ ಹೋದ್ವಿ. ಇವನು ಮೋಹಿತ ಅನ್ನೋನು ಇಲ್ಲೇ ಹೆಂಗಿಂತ ವೆಲ್ಕಮ್. ಹಂಗೆ ಹೇಳ್ಕೊಂಬೇಡ. ನಾನು ತ್ಯಾಗರಾಜ್, ಇವ್ರ ಮನೆಗೆ ನಾವು ಬಂದಿರೋದು. ಆಯ್ತಾ ಫ್ರೆಂಡ್? ನೋಡಿ ಬಿಡು ಸಾಕು ಬಿಡಂಗಿರ್ಲಿ. ಫ್ರೆಂಡ್, ಇಷ್ಟು ನಮ್ಮ ಪರಿಚಯ. ನಾವು ಹೊರಗಡೆ ಹೋಗಿದ್ವಲ್ಲ, ಯಾವ್ದು ಮರ ಏನ್ ಹೆಸರು ಏನು ಗೊತ್ತಿಲ್ಲ. ಹೋದ್ವಿ, 3 ಮರ ಇದ್ವು. 1 ಮರದಲ್ಲಿ ಹಣ್ಣು ಚೆನ್ನಾಗಿತ್ತು, ಕಿತ್ಕ ಬಂದ್ವಿ, ಕದ್ಕ ಬಂದ್ವಿ. ನೇರವಾಗಿ ಹೇಳ್ಬೇಕು ಅಂದ್ರೆ ಹುಲಿನ ಒತ್ಕ ಬಂದ್ವಿ. ಮರ ಹತ್ತಿದ್ದ ನೀವನೇ, ತೋರ್ಸೋಣ. ಮರ ಹತ್ತಿದ್ದ ನೀವನೇ ಕಾಯ್ತಾ ಬಂದಿದ್ದ. ತರೋವರೆಗೂ ಸುಮ್ಮನೆ ಇದ್ಬಿಟ್ಟು ಈಗ ನೋಡಿ ಮಗಾಸುರ ತಿಂತಾನೆ. ನಾಟ್ಯ ಮಾಡ್ತಾರೆ ಅವ್ರಿಗೆ. ಕರ್ದ ಬರ್ಲಿಲ್ಲ, ಈಗ ನೋಡಿದ್ರೆ ತಿಂತವನೆ. ಇಷ್ಟೇ. ನೀವ್ ಹಂಗಿರ್ಬೇಡಿ, ಜೊತೆಗೆ ಬಂದು ಕಳ್ತನ ಮಾಡಿ ಯಾರು ತಪ್ಪು ಮಾಡಬೇಡಿ. ಟೈಟಲ್ ಏನಾಗ್ತೀನಿ ಗೊತ್ತಾ? ಜೋಗಿ ಪಡಕ್ಕೆ ಹಬ್ಬಕ್ಕೆ ಅಂತ ಬಂದು ದೊಡ್ಡ ಕಳ್ಳ. ಹೌದಾ? ಹಂಗೆ ಆಗತ್ತ.
ಏನೋ ವೈವೈದ್ಯಂತೆ ತಿಳ್ಕೊಳ್ಳಿ ಮಾತಾಡ್ಬೇಕು. ತಿನ್ಬಾ ಸ್ವಲ್ಪ ಮಾತಾಡ್ಬೇಕು. ಕದ್ದು ತಿನ್ನುವಾಗ ಕಳ್ಳರ ಜೊತೆಗೆ ಬಂದ ದೊಡ್ಡ ಕಳ್ಳ ಗ್ರೂಪ್ ಲೀಡರ್. ನಾಚಿಕೆ ಆಗೋಯ್ತು. ಮದ್ವೆ ಐತಿ ಪಾಮನ್ನ ಮುದ್ದೆ ಆಗ್ಬಿಡು. ಅವನು ಮದ್ವೆ ಆಗಲ್ಲ, ಅವ್ನು ಮುದ್ಕಾಗಿರ್ತಾನ. ಮದ್ವೆ ಆಗ್ಬಿಟ್ರೆ ಓಕೆ ನೋಡಿ ಸ್ನೇಹಿತರೆ, ಇವರೆಲ್ಲ ಕಳ್ಳರು. ನಮಸ್ತೆ ಸ್ನೇಹಿತರೆ, ನಾವು ಹಲಸಿನ ಹಣ್ಣು ಕದ್ದು ಕಿತ್ಕೊಬಂದು ತಿಂತಾ ಇದೀವಿ. ತುಂಬ ರುಚಿಯಾಗಿದೆ. ಎಷ್ಟೇ ಆಗಲಿ ದೊಡ್ಡವ್ರು ಹೇಳ್ತಾರಲ್ವಾ, ಕದ್ದು ತಿನ್ನೋದು ತುಂಬ ರುಚಿಯಾಗಿರುತ್ತೆ ಅಂತ. ಅದೇ ತೋರಿಸಿ ನೋಡಿ. ಕದ್ದು ತಿನ್ನಲು ಬಂದ ಕಳ್ಳರು ಇವರು. ನೋಡಿ, ಕದ್ದು ತಿನ್ನೋದಕ್ಕೆ ಬಂದಿದ್ದೀವಿ. ಕಳ್ಳರ ಗುಂಪಿನ ಹಿರಿಯ ವ್ಯಕ್ತಿ ಇವರು. ಕದಿಯಲು ಪ್ರೇರೇಪಣೆ ನೀಡಿ ಭಯಬಿದ್ದು ಮನೆಗೆ ಮುದುರಿ ಕುಳಿತವನು ಮೋಹಿತ. ತುಂಬಾ ರುಚಿಯಾಗಿದೆ ಕದ್ದಿರೋ ಮಾಲು. ಕದ್ದಿರೋದು ತುಂಬ ಚೆನ್ನಾಗಿದೆ ಅಂತ ಹೇಳ್ತಾನೆ. ಕದಿಯೋಕ್ಕೆ ಬರ್ತಾ ಇರೋಂಥ ಹೇಳಿ ಅವನ ಬಾಯಲ್ಲಿ ಇಂಥ ಧೈರ್ಯವಾದಂಥ ಮಾತು ಕೇಳ್ತಾ ಇರೋದ್ರಿಂದ ಮುಜುಗರ ಆಗುತ್ತೆ. ಸಾಹಸ ಮಾಡಿರೋದು ಇವರು. ಅವ್ರ ಜೊತೆ ನಾನು ಹೋಗಿದ್ದೆ. ಇರಲಿ, ನನ್ನ ಮುಖ ನೀವು ಆಗಲೇ ನೋಡಿದ್ದೀರ. ನೋಡಿ, ಇವರು ನಮ್ಮ ಚಿಕ್ಕಮ್ಮ ಅಂತ. ಎಲ್ಲ ಉಸ್ತುವಾರಿ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ವಹಿಸ್ದಂಗೆ. ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಯಾವ ರೀತಿ ಸೈನ್ಯವನ್ನು ಮುನ್ನಡೆಸ್ತಾರೋ ಹಾಗೆ ಕಳ್ಳರ ಗುಂಪನ್ನು ಸೈನ್ಯವನ್ನು ಮುನ್ನಡೆಸಿದಂಥ ವೀರ ವನಿತೆ ಇವರು. ಹಲಸಿನಣ್ಣೆಲ್ಲ ತಿಂದಾಯಿತು. ನೆಕ್ಸ್ಟ್ ಅಡುಗೆನೂ ಕೂಡ ಎಲ್ಲ ಪ್ರಿಪೇರ್ ಆಗಿತ್ತು. ನೆಕ್ಸ್ಟು ಬಂದು ನಾವು ದೇವಸ್ಥಾನದ ಹತ್ರ ಹೋಗಿದ್ದೀವಿ. ನಮ್ಮಮ್ಮವರು ಈ ವರ್ಷ ಯಾವುದೇ ರೀತಿಯಾಗಿ ಆರತಿ ಎಲ್ಲ ಮಾಡೋ ಹಾಗಿಲ್ಲ. ನಮ್ಮ ತಾತ ತೀರೋಗಿರೋದ್ರಿಂದ ಈ ವರ್ಷ ಯಾವುದೇ ರೀತಿ ಮಾಡ್ತಾಯಿಲ್ಲ. ಹಬ್ಬಗಳೆಲ್ಲ ಜಾಸ್ತಿ ಸೆಲೆಬ್ರೇಷನ್ ಮಾಡ್ತಾಯಿಲ್ಲ. ನೋಡಿ, ದೇವಸ್ಥಾನದ ಹತ್ರ ಎಂತೆಂಥ ಆರತಿ ಇದ್ದಾವೆ ಅಂದರೆ ತಿಂಗಳ ಹಬ್ಬ ಅಂತ ಯಾರೂ ಅನ್ನೋದೇ ಇಲ್ಲ. ಅಷ್ಟು ಗ್ರ್ಯಾಂಡಾಗಿ ಆರತಿಗಳನ್ನ ಎಲ್ಲರೂ ಪ್ರಿಪ್ರೇಷನ್ ಮಾಡಿದ್ದಾರೆ. ನೋಡಿ, ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿದೆ. ನೋಡ್ತಾ ಇದ್ದರೆ ಎರಡು ಕಣ್ಣು ಸಾಲದು. ಹಾಗೆಯೇ ಆಸಾದಿಯವರು ಮಾತಾಡಿರೋದನ್ನು ಕೂಡ ಕೇಳಿಸ್ತೀನಿ, ಬನ್ನಿ. ಎಡಕ್ಕೆ 70 ಕೊಂದ್ಬಿಟ್ಲು, ಬಲಕ್ಕೆ 30 ಕೊಂದ್ಲು. ದಿವಸದಲ್ಲಿ ಸೀರೆ ಉಟ್ಕೊಂಡು ದುಂಡು ಮಲ್ಲಿಗೆ ಹಿಡ್ಕೊಂಡು ಕೈಯಲ್ಲೆಲ್ಲ ಲಿಂಗ ತೊಟ್ಕೊಂಡು ಮನೆಯಾಳ ಮಂಡೆ ಅವಳಲ್ಲ ಗ್ರಾಮ ದೇವತಿ ಯಾರು ನಮ್ಮಮ್ಮ ಮನೆಯಾಳ ಮಂಡೆ ಗ್ರಾಮದಮ್ಮ ಯಾರು ಮನೆಯಾಳ ಮುಂಡೆ ಅಂದಿತ್ತು ನಮ್ಮ ಹೂವನ್ನ ಅಂತೀರಾ. ಆದ್ರೆ ಇವತ್ತಿನ ದಿವಸ ಆ ಭಂಡಾರದವಳು ಬಟ್ಟಿನವಳು ದುರ್ಗದೇವತೆ ಆದ್ರೆ ಆ ಗ್ರಾಮ ದೇವತೆ ಆದ್ರೆ ತಾನಾಗಿ ತಾನು ಬರ್ಬೇಕಾದ್ರೆ ಆಡ ಮಕ್ಕಳಿಗೆ ಜಯ ಕೊಟ್ಲಂತೆ, ತೊಟ್ಲಿಗೆ ಜಯ ಕೊಟ್ಲಂತೆ, ದನ ಕರುಗಳಿಗೆ ರಾಗ ಬರ್ಲಿಲ್ವಂತೆ, ಮಕ್ಕಳ ಮನೆ ಕಾಯಿಲೆ ಬರ್ದಂಗೆ ಈ ಕಲ್ಲಂಪಳ್ಳಿ ಗ್ರಾಮದಲ್ಲಿ ವ್ಯಾಪಾರ ವ್ಯಾಪಾರಗಳಲ್ಲಿ ಆ ಮಳೆ ಬೆಳೆಗಳಲ್ಲಿ ಆ ಧರ್ಮ ದೇವತೆ ಆದ್ರೆ ಧಾನ್ಯಕ್ಕೆ ದೊಡ್ಡವಳಾದಂತೆ, ದನವಿಗೆ
ಹುಡುಗಿ ಹಿರಿಯವಳ ಅಂದಂತೆ. ಆದ್ರೆ ಈ ಗ್ರಾಮ ಹತ್ರ ಕೇಳ್ತಿದಾರಂತೆ ಅಮ್ಮಯ್ಯನ ಬಲಗೈ ಭಾಷೆಯನ್ನು ಕೇಳ್ತಿದಾರಂತೆ. ಆದ್ರೆ ಇವತ್ತಿನ ದಿವಸದಲ್ಲಿ ಅಮ್ಮಯ್ಯನಾದ್ರೂ ಬಲಗೈ ಭಾಷೆಯನ್ನು ಕೊಟ್ಟಿದ್ದಾಳಂತೆ. ಈ ಗ್ರಾಮದಲ್ಲಿ ನಾನು ಯಾವ ಪ್ರಕಾರವಾಗಿ ಕಾಪಾಡ್ತೀನಿ ಅಂತಂದ್ರೆ ಅವ್ರು ಸಿರಿ ಸಂತಾನದಲ್ಲಿ ಹೋಗಬಾರದು ದಾರಿಯಲ್ಲಿ ಎಲ್ಲ ಏಳಿಗೆ ಹೆಚ್ಚಳ ಕೊಟ್ಕೊಂಡು ವ್ಯಾಪಾರ ಶಾಪಾರದಲ್ಲಿ ಜೈಕಾರ ಕೊಡ್ತೀನಿ ಅಂತ ಹೇಳಿ ಅಮ್ಮಯ್ಯನವ್ರು ಯಾವ ಪ್ರಕಾರ ಕೊಡ್ತಿದ್ದಾಳಂತಂದ್ರೆ ಧಾನ್ಯಕ್ಕೆ ದೊಡ್ಡವಳೇನೋ ತನುವಿಗೆ ಹಿರಿಯವಳಮ್ಮ ತನುವಿಗೆ. ಆದ್ರೆ ನನ್ನ ಗನಗರತಿ ಬರ್ಬೇಕಾದ್ರೆ ಬಿಲ್ಲೆ ಮಕ್ಕದವಳು ನಮ್ಮಮ್ಮ ಮೇಲೆ ಗಂಡದ ಮಣಿಗಳನ್ನು ಸುರಿಸಿದಾಳಂತೆ. ಆಗ ನನ್ನಮ್ಮ ಬರ್ಬೇಕಾದ್ರೆ ದಾರಿಯೆಲ್ಲ ದೊಡ್ಡದಾಯ್ತಂತೆ. ಗ್ರಾಮದಮ್ಮ ಬರ್ಬೇಕಾದ್ರೆ ಮಳ್ಳೆ ಹೂವೆಲ್ಲ ಉದುರ್ತಾವಂತೆ. ತಾಯಿ ಧರ್ಮದೇವತೆ ಯಾವ ಪ್ರಕಾರ ಕೊಟ್ಟಿದ್ದಾಳಂದ್ರೆ ಗ್ರಾಮದಮ್ಮ ಬರುವ ಸುದ್ದಿಯ ಕೇಳಿ ದಾರಿಯೆಲ್ಲ ದೊಡ್ಡದಾಗಿ ಮಳ್ಳೆ ಹೂವೆಲ್ಲ ಉದುರಾವೆ ಮಲ್ಲಿಗೆ ಹೂವು. ಹಾಗೆಯೇ ಹತ್ರದಲ್ಲಿ ಆರತಿನ ತೋರಿಸ್ತೀನಿ ನೋಡಿ, ಎಷ್ಟು ಚೆನ್ನಾಗಿ ಎಲ್ಲ ಡೆಕೋರೇಷನ್ ಮಾಡಿದ್ದಾರೆ ಅಂತ. ನೋಡ್ತಿದ್ರೆ ಎರಡು ಕಣ್ಣು ಸಾಲ್ತಾ ಇಲ್ಲ, ಅಷ್ಟು ಚೆನ್ನಾಗಿವೆ. ಇಲ್ಲಿ ಸುಮಾರು ವೀಡಿಯೋಸ್ಗಳೆಲ್ಲ ನನ್ನ ತಮ್ಮದಿರಿಬ್ರು ಕೂಡ ಕಳಿಸಿದ್ದಾರೆ ನನಗೆ. ಮನೇಲಿ ಸ್ವಲ್ಪ ಎಲ್ಲ ಅಡುಗೆ ಕೆಲಸ ಇತ್ತು, ಸ್ವಲ್ಪ ನಮ್ಮ ಅಮ್ಮಂಗೆಲ್ಲ ಹೆಲ್ಪ್ ಮಾಡ್ತಾಯಿದ್ದೆ. ಅವರಿಬ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್, ತ್ಯಾಗು ಹಾಗೆ ದೇವು. ಹಬ್ಬನೇ ರಾಜಕೀಯ ಮಾಡೋದು, ರಾಜಕೀಯ ಹಬ್ಬ ಮಾಡೋದು ಎಲ್ಲ ಬಿಟ್ಟಾಗ್ತಿಲ್ಲ. ಮಾಂಟಿಯವರು ಹಬ್ಬಕ್ಕೆ ಬಂದಿದ್ದಾರೆ, ಸ್ವಾಗತ ಸುಸ್ವಾಗತ. ಇವರು ಆರತಿ ಒತ್ತಿ ಒತ್ತಿ ಸುಸ್ತಾಗ್ಬಿಟ್ಟಿದ್ದಾರೆ. ಇವಾಗ ಓರೆಸ್ ಜ್ಯೂಸ್ ಕುಡಿಸಿ ಕುಂಡಿಸಿದೀವಿ. ಚಿಕ್ಕೊಳ್ಳಿ
ಹಾಯ್ ಮಾಡಿ ಇಲ್ಲಿ. ಬಾ ಹೋಗೋಣ ಬಾ ಹೋಗೋಣ ಪೂಜೆ ಮಾಡಿಸ್ಕೊಂಡ್ ಬರ್ತೀರಾ ನೀವು ಹೋಗು ಸೂಪರ್ ಬಿಡಿ. ನಮ್ಮ ಚಿಕ್ಕಮ್ಮನ ಮಗಳಿಗೆ ನಾನೇ ಎಲ್ಲ ರೆಡಿ ಮಾಡಿದ್ದು ನೋಡಿ. ಅವ್ರ ಫ್ರೆಂಡ್ಸ್ ಎಲ್ಲ ಕೇಳ್ತಿದ್ರಂತೆ ಯಾರು ರೆಡಿ ಮಾಡಿದ್ದು ಅಂತ. ಎಷ್ಟು ಕ್ಯೂಟಾಗಿ ಕಾಣಿಸ್ತಿದ್ದಾಳೆ ನೋಡಿ. ಹಾಗೇನೆ 6 ಗಂಟೆ ಮೇಲೆ ದೇವಸ್ಥಾನದ ಹತ್ರನೂ ಹೋದ್ವಿ. ಪೂಜೆ ಎಲ್ಲ ಮಾಡಿಸ್ಕೊಂಡು ಬರೋಣ ಅಂತ ನಾನು, ನನ್ನ ತಂಗಿ, ನನ್ನ ತಮ್ಮದಿರೆಲ್ಲನೂ ಕೂಡ ಹೋಗಿದ್ದೀವಿ. ನೋಡಿ ದೇವರು ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾರೆ ಅಂತ. ಒಂದು ಬಾಯಿ ಮುಚ್ಕೋತದೆ, ಒಂದು ಕಿವಿ ಮುಚ್ಕೋತದೆ. ಕಿವಿ ಬಾಯಿ ಮೂಗು, ಕಿವಿ ಬಾಯಿ ಕಣ್ಣು. ಹಾಗೇನೆ ನನ್ನ ತಂಗಿರೆಲ್ಲ ಊಟ ಮಾಡ್ತಿದ್ದಾರೆ. ನನ್ನ ತಂಗಿ ನೋಡಿ ಇದನ್ನು ಮಾಡ್ಕೋ, ವಿಡಿಯೋ ಮಾಡ್ಕೋ ಅಂತ ಆಡ್ಕೋತಾ ಇದ್ಲು ನನ್ನ ತಂಗಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನೆಟಲಾಕ್ಸ್ ಕನ್ನಡ. ನಿನ್ನ ಅಭಿಮಾನಿಕ ಹಬ್ಬ ಎಲ್ಲ ಮುಗಿದ ನಂತರ ನೆಕ್ಸ್ಟು ಆ ಗದಿಗೆನ ಮಡುವಾಳ್ರು ಇರ್ತಾರಲ್ಲ ಅವ್ರಿಗೆ ದೇವಸ್ಥಾನದ ಸುತ್ತ 3 ರೌಂಡ್ ಬರಬೇಕು. ಹಾಗೆಯೇ ನಾಡಮರಮ್ಮನ ಮಾಡಿರ್ತಾರಲ್ಲ ಅದನ್ನು ಕೂಡ ಮೆರವಣಿಗೆ ಎಲ್ಲ ಮಾಡಿ ಅದನ್ನು ಕೆರೆ ಹತ್ರ ತಗೊಂಡೋಗಿ ಅಲ್ಲಿ ಮರದ ಹತ್ರ ಇಟ್ಬಿಟ್ಟು ಬರ್ತಾರೆ. ಎರಡನ್ನು ಕೂಡ ಸಪ್ರೇಟಾಗಿ ಇಡ್ತಾರೆ. ನೆಕ್ಸ್ಟು ನಾಡಮರಮ್ಗಿಂತ ಇಟ್ಟಿರುವಂತಹ ಗದಿಗೆಯನ್ನು ಕೂಡ ದೇವಸ್ಥಾನದ ಸುತ್ತ 3 ರೌಂಡು ಸುತ್ತಿ ಅದನ್ನು ಕೂಡ ಎತ್ಕೊಂಡು ಹೋಗ್ತಾರೆ.
ಬೆಳಗಿನ ಜಾವ 2 ಗಂಟೆ ಅಥವಾ 3 ಗಂಟೆಯಲ್ಲಿ ಕೆರೆ ಹತ್ರ ತಗೊಂಡೋಗ್ತಿದ್ದಾರೆ. ಮರದ ಹತ್ರ ಇಟ್ಬಿಟ್ಟು ಅಲ್ಲಿ ಬರ್ತಾರೆ. ನನ್ನ ತಮ್ಮ ತ್ಯಾಗ ಒಬ್ಬನೇ ಹೋಗಿದ್ದಿದ್ದು, ನನ್ನ ತಮ್ಮ ಇನ್ನೊಬ್ಬ ದೇವರಾಜ ಹೋಗಿರಲಿಲ್ಲ. ಇನ್ ಕೇಸ್ ಈ ವಿಡಿಯೋ ನಿಮಗೆ ಯಾರಿಗಾದರೂ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್.